ಮುಳಬಾಗಿಲು ನಗರಸಭೆ ಮುಂದೆ ಪ್ರತಿಭಟನೆ. ಮಾಜಿ ಸೈನಿಕರಿಗೆ ನಿವೇಶನ ನೀಡಬೇಕೆಂದು ಜಿಲ್ಲಾಧಿಕಾರಿಗಳು ಹಾಗೂ ತಾಲೂಕು ದಂಡಾಧಿಕಾರಿಗಳು ಸೈನಿಕರಿಗೆ ನಿವೇಶನ ನೀಡಬೇಕೆಂದು ಆದೇಶ ಹೊರಡಿಸಿದ್ದಾರೆ. ಆದರೆ ನಗರಸಭೆ ನಿರ್ಲಕ್ಷ್ಯದಿಂದ ಯಾವುದೇ ಕ್ರಮ ಜರುಗಿಸಿಲ್ಲ ಎಂದು ಪ್ರತಿಭಟನೆ ಮಾಡಿದರು. ನನ್ನ ಹೆಸರು ಜಿ.ಎನ್. ನಾಗಭೂಷಣ್ ರಾವ್ ಅಂತ ಗುಜಿನಹಳ್ಳಿ. ನಾನು ಮಾಜಿ ಯೋಧರ ಅಧ್ಯಕ್ಷನಾಗಿರುತ್ತೇನೆ. ಯೋಧರ ಅಧ್ಯಕ್ಷನಾಗಿ ಮುಳಬಾಗಿಲಿನಲ್ಲಿ ಕಾರ್ಯನಿರ್ವಹಿಸುತ್ತೇನೆ. ನಮಗೆ 80 ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು. ಸ್ವಾತಂತ್ರ್ಯ ಬಂದಿದೆ ಅಷ್ಟೇ, ನಮಗೆ ಅತಂತ್ರದಲ್ಲೇ ಇಟ್ಟಿದ್ದಾರೆ ಆರ್ಮಿಯವ್ರನ್ನ, ಮಿಲಿಟರಿಯವ್ರನ್ನ ಈ ಸರ್ಕಾರ. ದಯವಿಟ್ಟು ಇದನ್ನು ಸರಿಪಡಿಸಬೇಕು ಅಂತ ನಾವು ಮನವಿ ಮಾಡ್ತಾ ಇರ್ತೇವೆ. ನಮ್ಮದು DC ಆಫೀಸಿಂದ ಫೈಲ್ ಬಂದಿದೆ, ಮುನ್ಸಿಪಲ್ ಆಫೀಸ್ಗೂ ಬಂದಿದೆ, ಕಮಿಷನ್ ಆಫೀಸ್ಗೂ ಬಂದಿದೆ. ಈ 2 ಫೈಲನ್ನು ಅವ್ರೇನು ಮಾಡಿದ್ದಾರೆ, ಕಳಿಸ್ಕೊಟ್ಟಿದ್ದಾರೆ ಮುನ್ಸಿಪಲ್ ಆಫೀಸ್ಗೆ. ಮಂಜೂರು ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಮಂಜೂರು ಮಾಡಿ ಕಳಿಸ್ಕೊಟ್ಟು ಎಲ್ಲ ಆದಮೇಲೂ ಮುನ್ಸಿಪಲ್ ಆಫೀಸ್ನ ನಮ್ಗೆ ಹಕ್ಕುಪತ್ರ ಕೊಡೋದಕ್ಕೆ ಇವರು ನಮ್ಮನ್ನು ತಿರುಗಿಸ್ತಾ ಇದ್ದಾರೆ. ಹಕ್ಕುಪತ್ರ ಈವರೆಗೂ ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ, ಕಮಿಷನ್ ಕೇಳಿದ್ರೆ ರೆಡ್ಡಿ ಅಂತಿದ್ದಾರೆ, ಅವ್ರ ಮೇಲೆ ಹೇಳ್ತಾರೆ. ರೆಡ್ಡಿ ಕೇಳಿದ್ರೆ ಕಮಿಷನರ್ ಹತ್ರ ಹೇಳ್ತಾರೆ. ನೆನ್ನೆ ಕೂಡ ಬಂದು ಕೇಳಿದ್ದೀವಿ, ನಮ್ಮ ಫೈಲ್ ಏನಾಯ್ತು ಅಂತೇಳಿ. ಮಾಡ್ಕೊಡ್ತೀನಪ್ಪ ಅಂತೇಳಿ ಹೇಳ್ತಾ ಇದ್ದಾರೆ ಹೊರತು ಇವಾಗವರೆಗೂ 4-5 ತಿಂಗಳಿಂದ ಮಾಡ್ಕೊಡೋದ್ರಲ್ಲೇ ಇದ್ದಾರೆ. ಒಬ್ಬರು ಹೇಳ್ಕೊಂಡಿದ್ದಾರೆ ಹೊರತು ನಮ್ಮ ಫೈಲು ಎಲ್ಲಿ ಇದಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಮೊನ್ನೊಂದು ಈ ಒಂದು ಹೋರಾಟಕ್ಕೆ ನೆನ್ನೆನೂ ಎಚ್ಚರಿಕೆ ಕೊಟ್ಬಿಟ್ಟು ಹೋಗಿದ್ದೀವಿ. ನಾವು ಲೆಟರ್ ಕೊಡದೆ ಇವಾಗ ಬಂದಿದ್ದೀವಿ. ಇನ್ನು ಮುಂದಕ್ಕೆ ಇವ್ರೇನು ಇದೇ ತರ ಮಾಡ್ತಾ ಇದ್ರೆ ನಾವು ಉಗ್ರ ಹೋರಾಟ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಟ್ರಸ್ಟ್ ಕಾರ್ಯದರ್ಶಿ ನದೀಂ ಪಾಷಾ ಅಂತ. ನಮಗೆ DC ಸಾಹೇಬರು ಮತ್ತೆ ತಹಸೀಲ್ದಾರ್ ಮೇಡಮ್ ಅವರು ನಿವೇಶನಗಳನ್ನ ಮಂಜೂರು ಮಾಡಿ DC ಸಾಹೇಬರು ಆದೇಶ ಮಾಡ್ತಾರೆ. ನಗರಸಭೆ ಆಯುಕ್ತರ ಹೆಸರಿಗೆ ಪಾಣಿ ಎಲ್ಲ ಆಗಿದೆ. ಅದನ್ನ ಕದ್ರಿಪುರ ಸರ್ವೆ ನಂಬರ್ 43ರಲ್ಲಿ 27 ಜನ ಮಾಜಿ ಸೈನಿಕರಿಗೆ ಅಲಾಟ್ ಮಾಡಬೇಕು ಅಂದ್ಬಿಟ್ಟು DC ಕಡೆಯಿಂದ ಆರ್ಡರ್ ಆಗಿದೆ. ಪಾಣಿಯಲ್ಲಿ ಕೂಡ ಬಂದಿದೆ. DC ಇವರು ಕಮಿಷನರ್ ಸಾಹೇಬ್ರ ಹೆಸರಿಗೆ ಪಾಣಿ ಆಗಿದೆ. ನಗರ ಈ ಗ್ರಾಮಾಂತರ ಯೋಜನೆ ಅಡಿಯಿಂದ ಅಲ್ಲಿಂದಾನು ಸರ್ವೆ ಸ್ಕೆಚ್ ಮಾಡಿ ಅವರು ನಿವೇಶನಗಳು ವಿಂಗಡಿಸಿ ಇವ್ರು ಕಳಿಸಿದ್ದಾರೆ. ಕಳಿಸಿ ಸುಮಾರು 6 ತಿಂಗಳ ಮೇಲೆ ಆಗಿದೆ. ಇವ್ರು ಬರೀ ಅಲಾಟ್ ಮಾಡ್ಬೇಕು, ನಮಗೆ ಡೆವಲಪ್ ಯಾವಾಗಾದ್ರೂ ಮಾಡಲಿ, ಅಲಾಟ್ ಮಾಡಿ ಹಕ್ಕುಪತ್ರ ಕೊಡಬೇಕು. ಸುಮಾರು ನಾವು 6 ತಿಂಗಳಿಂದ ಓಡಾಡ್ತಾ ಇದ್ದೀವಿ. ಬಂದ್ರೆ ರೆಡ್ಡಿ ಮೇಲೆ ಅವ್ರು ಹೇಳ್ತಾರೆ, ಸರ್ ಫೈಲ್ ರೆಡಿ ಮಾಡ್ತಾ ಇದ್ದಾರೆ, ರೆಡಿ ಮಾಡಿದ ತಕ್ಷಣ ನಾವು ಸಿಗ್ನೇಚರ್ ಆಗಿ ಅಪ್ರೂವಲ್ ಮಾಡಿ ನಿಮ್ಗೆ ಹಕ್ಕುಪತ್ರ ವಿತರಣೆ ಮಾಡ್ತೀವಿ ಅಂತ ಹೇಳ್ತಾರೆ. ರೆಡ್ಡಿ ಸರ್ ಸಿಕ್ಕಿದಾಗ ನಾನು ಎಲ್ಲ ಪುಟಪ್ ಮಾಡಿದ್ದೀನಿ, ಕಮಿಷನರ್ ಸಾಹೇಬರು ಸೈನ್ ಮಾಡಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾವು ಎಲ್ಲ ಅವ್ರವ್ರ ಕೆಲಸದಲ್ಲಿ ಇದೀವಿ, ಎಲ್ಲ ವಿಡಿಯೋಸ್ ಇದ್ದಾರೆ. ಇದರಲ್ಲಿ 2-3 ವಿಡಿಯೋಸ್ ಇವ್ರು ಕೂಡ ತೀರ್ಕೊಂಡ್ಬಿಟ್ಟಿದ್ದಾರೆ. ಇದರಲ್ಲಿ ಸುಮಾರು ಇದು ಹೋರಾಟ ಬಂದು ಒಂದು 10 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಈ ತಹಸೀಲ್ದಾರ್ ಮೇಡಮ್ರು DC ಸಾಹೇಬರು ಪಾಪ ಮಾಡಿಕೊಟ್ಟಿದ್ದಾರೆ. ಆದ್ರೆ ಇವ್ರು ಮಾಡ್ಕೊಡಕ್ಕೆ ತುಂಬಾ ಕಷ್ಟ ಆಗಿದೆ. ಇದುವರೆಗೂ ನಮ್ಗೆ ಅಲಾಟ್ ಮಾಡಿಲ್ಲ. ಯಾವತ್ತು ಬಂದ್ರು ನಿಮ್ ಕೆಲಸ ಆಗತ್ತಪ್ಪ, ನಾಳೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ವಿನಃ ಮಾಡ್ಕೊಡ್ತಾನೆ ಇಲ್ಲ. ಒಬ್ಬರ ಮೇಲೆ ಒಬ್ರು ಹೇಳ್ತಾ ಇದ್ದಾರೆ. ಒಂದು ಫೈಲು ಒಂದ್ ಕಡೆಯಿಂದ ಇನ್ನೊಬ್ರ ಹತ್ರ ಹೋಗ್ಬೇಕಂದ್ರೆ 3 ತಿಂಗಳು ಸಮಯ ಬೇಕು ಇವ್ರಿಗೆ. ಕೇಳಿದ್ರೆ ಏನೋ ಒಂದು ಕಾರಣ ಹೇಳ್ತಾರೆ, ಬಂದಾಗ ಸಿಗಲ್ಲ. DC ಸಾಹೇಬರು ಮಂಜೂರು ಮಾಡಿ ಆದೇಶ ಕೊಟ್ರು ಇದುವರೆಗೂ ನಮ್ಗೆ ಮಂಜೂರಾತಿ ಮಾಡೇ ಇಲ್ಲ. ಇವರು ಹಕ್ಕುಪತ್ರ ಇದುವರೆಗೂ ವಿತರಣೆ ಮಾಡಿಲ್ಲ. ಸುಮಾರು 3 ತಿಂಗಳಿಂದ ಇದೇ ಓಡಾಟನೇ ಮಾಡ್ತಾ ಇದೀವಿ ನಾವು. ಬಂದು ಕೇಳಿದಾಗ ಅದೇ ಮಾತು ಹೇಳ್ತಾರೆ, ಸರ್ ನಾಳೆ ಅಲಾಟ್ ಮಾಡ್ಬಿಡ್ತೀವಿ, ನಾಳೆ ಕೊಟ್ಬಿಡ್ತೀವಿ ನಾವು ಅಂತ. ಒಬ್ಬರ ಮೇಲೆ ಒಬ್ರು ಹೇಳ್ಕೊಂಡೇ ಇದಾರೆ ವಿನ ಇದುವರೆಗೂ ಮಾಡಿಲ್ಲ. ನಾವೀಗ 2 ದಿನ ಅವ್ರ ಕಾಲಾವಕಾಶ ಕೊಡ್ತೀವಿ. ಅವ್ರು ಮಾಡಿಕೊಟ್ಟಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಇವ್ರು ತಿಳಿಸಿ ಅಪ್ಲಿಕೇಶನ್ ಕೊಟ್ಟು ನಾವು ಮುಂದೆ ಧರಣಿ ಇಲ್ಲೇ ಕೂತ್ಕೊಡ್ತೀವಿ. DC ಸಾಹೇಬರು ಬಂದು ಇಲ್ಲಿ ಎಲ್ಲ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋವರೆಗೂ ನಾವು ಬಿಡಲ್ಲ. ಈಗ 2 ದಿನ ಕಾಲಾವಕಾಶ ಮಾತ್ರ ನಾವು ಕೊಡಕ್ಕೆ ಒಪ್ಕೊಂಡಿದೀವಿ, ಎಲ್ಲರೂ ತೀರ್ಮಾನ ಮಾಡಿದೀವಿ. ಅದ್ರ ಒಳಗಡೆ ಏನಾದ್ರು ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ನಾವು ಇಲ್ಲೇ ಉಗ್ರ ಹೋರಾಟ ಮಾಡ್ತೀವಿ. ಜೈ ಹಿಂದ್. ನಾವು ಸರ್ ಈಗ ಬಂದು ಎಲ್ಲ ಏಜೆಡ್, ಕೆಲವರೆಲ್ಲ ಯುದ್ಧಗಳಲ್ಲಿ ಭಾಗವಹಿಸಿ 71 ವಾರಲ್ಲಿ 2 ಅಟೆಂಡ್ ಮಾಡಿದ್ದಾರೆ. ಇವರು ಗಟ್ಟಪ್ಪ ಸಾರು, ಇವ್ರು 3 ಯುದ್ಧ ಅಟೆಂಡ್ ಮಾಡಿದ್ದಾರೆ. ಕಾರ್ಗಿಲ್ ಅಲ್ಲಿ ಒಂದು 7-8 ಜನ ನಮ್ಮ ತಾಲೂಕಿಂದ ಪ್ರತಿನಿಧಿಸಿ ವಾರಲ್ಲಿ ಅಟೆಂಡ್ ಮಾಡಿದ್ದಾರೆ. ಕೆಲವರೆಲ್ಲ ಎಲ್ಲೆಲ್ಲೋ ಆಪರೇಷನ್ಸ್ ಅಲ್ಲೆಲ್ಲ ಅಟೆಂಡ್ ಮಾಡಿದೀವಿ. ಇದು ಲಾಸ್ಟ್ ಸ್ಟೇಜ್ ಬಂದಿದೀವಿ, ಸಾಯೋ ಸ್ಟೇಜು. ಸರ್ಕಾರ ಆದೇಶ ಮಾಡಿದ್ರು ಇದುವರೆಗೂ ಇವರು ಮಂಜೂರು ಮಾಡಕ್ಕೆ ಏನೋ ತೊಂದರೆ ಆಗ್ತಾ ಇದೆ. ಇವ್ರ ಕೈಯಿಂದ ಕೊಟ್ಟಂಗಿದೆ ಏನೋ.